ಇನ್ನು ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ ಏನಿದೆ, ಪೊಲೀಸರ ಬಳಿ ಸತ್ಯ ಹೇಳಿದ್ನ ಕೊಲೆ ಆರೋಪಿ ಕಾಟೇರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಕಾರಣ, ನಾನು ಜೈಲಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಕರೆದಿದ್ದಕ್ಕೆ ಅವ್ರ ಜೊತೆ ಹೋಗಿ ಕೂತ್ಕೊಂಡೆ ಅಷ್ಟೇ, ಆದ್ರೆ ರಾಜಾತಿಥ್ಯ ಪಡ್ಕೊಂಡಿಲ್ಲ ಅನ್ನೋಂಥದ್ನ ದರ್ಶನ್ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರಂತೆ. ಜೈಲಿನಲ್ಲಿ ರಾಜಾತಿಥ್ಯದ ಆರೋಪವನ್ನ ದರ್ಶನ್ ತಳ್ಳಿ ಹಾಕಿದ್ದಾರೆ. ನಾನು ಜೈಲಿನಲ್ಲಿ ಯಾವ ರಾಜಾತಿಥ್ಯವನ್ನು ಕೂಡ ಕೇಳಿ ಪಡೆದುಕೊಂಡಿಲ್ಲ. ನಾನು ವಾಕಿಂಗ್ ಮಾಡ್ತಾ ಇದ್ದೆ, ಆ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಕರ್ದ. ಅಂದ್ರೆ ನಾವು ಹೇಳ್ತಾ ಇರುವಂತದ್ದು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಅವತ್ತು ಲಾನ್ ನಲ್ಲಿ ಕೂತ್ಕೊಂಡು ಚೇರ್ ಹಾಕೊಂಡು ಕೂತಿದ್ರು. ಒಂದು ಟಿಪಾಯಿ ಇತ್ತು, ಕೈಯಲ್ಲಿ ಮಗ್ಗಿತ್ತು, ಎಡಗೈಯಲ್ಲಿ ಸಿಗರೆಟ್ ಇತ್ತಲ್ಲ, ಆ ಫೋಟೋದ ಬಗ್ಗೆ ದರ್ಶನ್ ಅವರ ಹತ್ರ ವಿಚಾರಿಸಿದಂತ ಸಂದರ್ಭದಲ್ಲಿ ತನಿಖಾಧಿಕಾರಿಗಳ ಎದುರುಗಡೆ, ಪೊಲೀಸರ ಎದುರುಗಡೆ ಈ ರೀತಿಯಾಗಿ ದರ್ಶನ್ ಹೇಳಿದ್ದಾರಂತೆ. ನಾನು ಯಾವ ರಾಜಾತಿಥ್ಯವನ್ನು ಕೇಳಿಲ್ಲ, ಪಡ್ಕೊಂಡಿಲ್ಲ. ಅವತ್ತು ವಿಲ್ಸನ್ ಗಾರ್ಡನ್ ನಾಗ ಅವರೆಲ್ಲ ಕೂತ್ಕೊಂಡಿದ್ರು, ನಾನಾಗ ವಾಕ್ ಮಾಡ್ತಾ ಇದ್ದೆ, ನನ್ನನ್ನು ಕೂಡ ಕರೆದ್ರು, ನಾನು ಅಲ್ಲಿಗೆ ಹೋದೆ, ಜೊತೆಗೆ ಸಿಗರೇಟ್ ಅನ್ನು ಕೂಡ ನಾನು ಪಡ್ಕೊಂಡಿದ್ದೆ. ಆದರೆ ನಾನು ಬೇಕು ಅಂತ ಯಾವ ರಾಜಾತಿಥ್ಯನೂ ಕೂಡ ಪಡ್ಕೊಂಡಿಲ್ಲ ಅಂತೇಳಿ ಈ ರಾಜಾತಿಥ್ಯ ಪಡ್ಕೊಳ್ತಾ ಇದ್ರು ದರ್ಶನ್. ಬಿರಿಯಾನಿ ಪಡ್ಕೊಳ್ತಿದ್ರು, ಸಿಗರೇಟ್ ತೆಗೆದುಕೊಳ್ತಾ ಇದ್ರು, ಅವ್ರಿಗೆ ಬೇಕಾದಂಗೆ ಇರ್ತಾ ಇದ್ರು ಅನ್ನುವಂಥ ಈ ರಾಜಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡಿಸ್ಕಷನ್ಗಳಾಯ್ತಲ್ಲ, ಅದೆಲ್ಲವನ್ನು ಕೂಡ ದರ್ಶನ್ ಈ ಒಂದೇ ಒಂದು ಹೇಳಿಕೆಯಲ್ಲಿ ತಳ್ಳಿ ಹಾಕಿದ್ದಾರೆ. ನಾನು ಯಾವ ರಾಜಾತಿಥ್ಯವನ್ನು ಕೂಡ ಪಡ್ಕೊಂಡಿಲ್ಲ. ಅವತ್ತಿನ ದಿನ ಲಾನ್ನಲ್ಲಿ, ಅಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಲಾನ್ನಲ್ಲಿ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ, ನಾಗರಾಜ್ ಇವರೆಲ್ಲರೂ ಕೂಡ ಚೇರ್ ಹಾಕೊಂಡು ಕೂತಿದ್ರು. ಎದುರುಗಡೆ ಟಿಪಾಯಿ ಇತ್ತಲ್ಲ, ಆ ಫೋಟೋಗೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಕ್ಲಾರಿಟಿ ಕೊಟ್ಟಿರುವಂಥದ್ದು. ಅವತ್ತಿನ ದಿನ ನಾನು ಸಿಗರೇಟ್ ಸೇದಿದ್ದು ನಿಜ, ಅವ್ರ ಜೊತೆಗೆ ಹೋಗಿ ಕೂತ್ಕೊಂಡಿದ್ದು ನಿಜ, ಆದರೆ ರಾಜಾತಿಥ್ಯವನ್ನು ನಾನು ಪಡ್ಕೊಂಡಿಲ್ಲ. ಅವತ್ತಿನ ದಿನ ನಾನು ವಾಕ್ ಮಾಡ್ತಾ ಇದ್ದೆ, ಆಗ ವಿಲ್ಸನ್ ಗಾರ್ಡನ್ ನಾಗನೇ ಕರೆದಿದ್ದು ನನ್ನನ್ನು, ಹಾಗಾಗಿ ಅವ್ರ ಜೊತೆಗೆ ಹೋಗಿ ಕೂತ್ಕೊಂಡೆ, ಸಿಗರೇಟನ್ನು ಕೂಡ ನಾನು ಸೇದ್ದೆ ಅಂತ ಅಷ್ಟೊಂದು ರಾಜಾರೋಷವಾಗಿ ಕುತ್ಕೊಂಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ನಿಜಕ್ಕೂ ಕೂಡ ಕಾನೂನು ಪಾಲನೆ ಆಗ್ತಾ ಇದೆಯಾ ಅಂತ ಇವೆಲ್ಲ ಪ್ರಶ್ನೆಗಳೇನು ಹುಟ್ಕೊಂಡಿದ್ವಲ್ಲ, ಅದಕ್ಕೆ ದರ್ಶನ್ ಅವರು ಈ ರೀತಿಯಾಗಿ ನಾನು ರಾಜಾತಿಥ್ಯ ಪಡ್ಕೊಂಡಿಲ್ಲ ಅಂತ ತಳ್ಳಿ ಹಾಕಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕಾಲ್ಗೂ ಕೂಡ ಅವರನ್ನ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ, ವಿಚಾರಣೆ ಸಂದರ್ಭದಲ್ಲಿ ವಿಡಿಯೋ ಕಾಲ್ನಲ್ಲೂ ಕೂಡ ನಾನು ಮಾತನಾಡಿದ್ದು ಸೌಜನ್ಯಕ್ಕಷ್ಟೇ ಹಾಯ್ ಅಂತ ಮಾತನಾಡಿದೆ ಅನ್ನೋದನ್ನು ಕೂಡ ಸ್ಟೇಟ್ಮೆಂಟ್ ಈ ಹಿಂದೆ ಕೊಟ್ಟಿದ್ರು. ಈಗ ಈ ಪಿಕ್ಚರ್ಗೆ ಅಥವಾ ಈ ಫೋಟೋಗೆ ಸಂಬಂಧಪಟ್ಟಂತೆ ಕೂಡ ಅದೇ ರೀತಿಯಾಗಿ ರಿಪ್ಲೈ ಮಾಡಿದ್ದಾರೆ. ನಾನು ಕರೆದಿದ್ದಕ್ಕೆ ಹೋಗಿ ಕೂತ್ಕೊಂಡಿದ್ದಷ್ಟೇ, ವಿಲ್ಸನ್ ಗಾರ್ಡನ್ ನಾಗ ಕರ್ದ ಅನ್ನುವಂಥ ಕಾರಣಕ್ಕೆ ಅಂತ. ಬಟ್ ಈ ಪರಪ್ಪನ ಅಗ್ರಹಾರ ಅಂತ ಬಂದರೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಾಗುತ್ತೆ. ನಾನು ಹೋಗಂತವ್ರ ಜೊತೆ ಕೂತ್ಕೊಳ್ಬೇಕು, ಕೂತ್ಕೋಬಾರ್ದು, ಕಾಫಿ ಟೀ ಶೇರ್ ಮಾಡಬೇಕು ಬೇಡವೋ, ಸಿಗರೇಟ್ ಸೇದಬೇಕು ಬೇಡವೋ ಅನ್ನೋದು ಕೂಡ ಸೆನ್ಸ್ ಇರಬೇಕಾಗುತ್ತೆ. ಬಟ್ ದರ್ಶನ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಈಗಾಗಲೇ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಕಡೆ ವಿಚಾರಣೆ ಕೂಡ ಆಯಿತು. ದರ್ಶನ್ ಅವರು ಕೂಡ ನಾನು ಈ ವಿಲ್ಸನ್ ಗಾರ್ಡನ್ ನಾಗ ಕರೆದಿದ್ದಕ್ಕೆ ಹೋಗಿ ಕುತ್ಕೊಂಡೆ ಅಷ್ಟೇ, ನಾನು ಯಾವ ರಾಜಾತಿಥ್ಯ ಪಡ್ಕೊಂಡಿಲ್ಲ ಅಂತ ಒಂದು ಹೇಳಿಕೆ. ಮತ್ತೊಂದು ಕಡೆಗೆ ದರ್ಶನ್ ತೂಕ ಇಳಿದಿದೆ ಅಂತ, 15 kg ತೂಕ ಇಳಿದಿದೆಯಂತೆ. ಮತ್ತೆ ಜೈಲಲ್ಲಿ ಕುತ್ಕೊಂಡು ಒಂದಷ್ಟು ಕತೆ ಬರೀತಿದ್ದಾರಂತೆ, ಸಿನಿಮಾ ಮಾಡಬೇಕು ಅಂತ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ಸೌಖ್ಯ ಈಗಾಗಲೇ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ ನಂತರ ಅಲ್ಲಿಂದ ಒಂದಿಷ್ಟು ಫೋಟೋಗಳು ವೈರಲ್ ಆಯ್ತು. ಫೋಟೋಗಳು ವೈರಲ್ ಆದ ಬಳಿಕ 3 ಪ್ರಕರಣಗಳನ್ನ ದಾಖಲು ಮಾಡಿಕೊಂಡು ವಿಚಾರಣೆಯನ್ನ ಮಾಡಲಾಯ್ತು, ತನಿಖೆಯನ್ನ ಮಾಡಲಾಯ್ತು. ತನಿಖಾ ಸಂದರ್ಭದಲ್ಲಿ ನನಗಾಗ್ಲಿ ವಿಲ್ಸನ್ ಗಾರ್ಡನ್ ಆಗ್ಲಿ ಯಾವುದೇ ರೀತಿಯ ಪರಿಚಯ ಇಲ್ಲ. ಸೊ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ದರ್ಶನ್ ಸ್ಟಾರ್ ಆಗಿರೋ ಹಿನ್ನೆಲೆ ಎಲ್ಲರೂ ಕೂಡ ಮಾತಾಡಿಸ್ತಾರೆ. ಹಂಗೆ ನನ್ನ ಕೂಡ ಕರೆದ್ರು, ಮಾತಾಡಿದ್ರು, ನಾನು ಮಾತಾಡಿದೆ ಅಷ್ಟೇ. ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಿಗರೇಟ್ ಕೊಟ್ಟಿದ್ದು ಹೌದು, ಟೀ ಕುಡಿದಿದ್ದು ಹೌದು. ಅದನ್ನು ಹೊರತುಪಡಿಸಿ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಸಂಪರ್ಕ ಇಲ್ಲ ಅಂತೇಳಿ ಪೊಲೀಸರ ತನಿಖೆಯಲ್ಲಿ ದರ್ಶನ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಇನ್ನು ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಸೊ ಮಾಡಿದಂತ ತಪ್ಪಿರ್ಬೋದು, ಇದಕ್ಕೆ ಪಶ್ಚಾತ್ತಾಪ ಯಾರಿಗಾದ್ರೂ ಆಗುತ್ತೆ. ಸೊ ಇದರಲ್ಲಿ ದರ್ಶನ್ ಹೋದಂತ ಸಂದರ್ಭದಲ್ಲಿ ಆರೋಗ್ಯದ ಸಮಸ್ಯೆಗಳು ಕೂಡ ಇತ್ತು ಅಂತ ಏನು ಹೇಳಲಾಗ್ತಾ ಇತ್ತು. ಅವ್ರಿಗೆ ಫೀವರ್ ಕೂಡ ಬಂದಿತ್ತು, ಹೀಗಾಗಿ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದಾರೆ ಅನ್ನೋದು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ ಅನ್ನೋ ಮಾಹಿತಿ ಇರುವಂತದ್ದು. ಸೊ ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ನಂದೇನು ತಪ್ಪಿಲ್ಲ. ಸೊ ಕರೆದ್ರು, ಅಲ್ಲಿ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಮಾತಾಡ್ತೀನಿ ಅಷ್ಟೇ. ಸೊ ನನಗೆ ಯಾರ ಸಂಪರ್ಕವೂ ಇಲ್ಲ. ವಿಡಿಯೋ ಕಾಲ್ನಲ್ಲೂ ಅಷ್ಟೇ ನನಗೂ ಅದೇ ರೀತಿಯಾಗಿ ಯಾರೋ ಬಂದ್ರು, ವಿಡಿಯೋ ಕಾಲಲ್ಲಿ ತೋರಿಸಿದ್ರು. ನಾನು ವಿಡಿಯೋ ಕಾಲ್ ತೋರಿಸಿದ್ರು ಅನ್ನೋ ಕಾರಣಕ್ಕೆ ಚೆನ್ನಾಗಿದ್ದೀರಾ ಅಂತ ಕೇಳಿದೆ, ಅದನ್ನ ಹೊರತು ಬಿಟ್ಟು ನಾನೇನು ಮಾತಾಡಿಲ್ಲ. ನನಗೂ ಅವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ಪರಿಚಯ ಇಲ್ಲ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಏನು ಪೊಲೀಸರ ಪ್ರಾಥಮಿಕ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಏನಿರ್ತೀವಿ, ಆ ಇನ್ವೆಸ್ಟಿಗೇಷನ್ ನಲ್ಲಿ ಈ ಮಾಹಿತಿ ಲಭ್ಯವಾಗಿರುವಂತದ್ದು. ಸದ್ಯ ಆ ಮಾಹಿತಿಯನ್ನ ಹಿರಿಯ ಅಧಿಕಾರಿಗಳಿಗೆ ವರದಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.